ಆಸ್ಟ್ರೇಲಿಯಾ ವಿರುದ್ಧ ಮೆಲ್ಬೋರ್ನ್ನಲ್ಲಿ ನಡೆಯುತ್ತಿರುವ ಮೂರನೇ ಹಾಗೂ ಕೊನೆಯ ಏಕದಿನ ಪಂದ್ಯದಲ್ಲಿ ಚಾಹಲ್ ಅವರು ರವಿಶಾಸ್ತ್ರಿ ಹೆಸರಿನಲ್ಲಿದ್ದ ದಾಖಲೆ ಮುರಿದು ಅಜಿತ್ ಅಗರ್ಕರ್ ಹೆಸರಿನಲ್ಲಿದ್ದ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ ನೆಲದಲ್ಲಿ ಏಕದಿನದಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಸ್ಪಿನ್ನರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಚಾಹಲ್ ಅವರು 6 ವಿಕೆಟ್ ಕಬಳಿಸುವ ಮೂಲಕ ಆಸ್ಟ್ರೇಲಿಯಾ 48.4 ಓವರ್ಗಳಲ್ಲಿ 230 ರನ್ಗಳಿಗೆ ಆಲ್ಔಟ್ ಆಗುವಂತೆ ಮಾಡಿದ್ದರು. 10 ಓವರ್ ಎಸೆದು 42 ರನ್ಗಳನ್ನ ನೀಡುವುದರ ಮೂಲಕ 4.2ರ ಎಕಾನಮಿ ರೇಟ್ನೊಂದಿಗೆ 6 ವಿಕೆಟ್ಗಳನ್ನ ಕಿತ್ತ ಚಾಹಲ್ ಕೋಚ್ ರವಿಶಾಸ್ತ್ರಿ ಹೆಸರಿನಲ್ಲಿದ್ದ ದಾಖಲೆಯನ್ನ ಮುರಿದಿದ್ದಾರೆ. 1991ರಲ್ಲಿ ಪರ್ತ್ ಪಂದ್ಯದಲ್ಲಿ ಸ್ಪಿನ್ನರ್ ಆಗಿದ್ದ ಶಾಸ್ತ್ರಿ 15 ರನ್ ನೀಡಿ 5 ವಿಕೆಟ್ಗಳನ್ನ ಕಿತ್ತಿದ್ದರು. ಅಜಿತ್ ಅಗರ್ಕರ್ ಅವರು ಮೆಲ್ಬರ್ನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 9.3 ಓವರ್ ಎಸೆದು 42 ರನ್ಗಳನ್ನ ನೀಡಿ 6 ವಿಕೆಟ್ಗಳನ್ನ ಪಡೆದಿದ್ದರು. ಉಸ್ಮಾನ್ ಕ್ವಾಜಾ, ಶಾನ್ ಮಾರ್ಷ್, ಪೀಟರ್ ಹ್ಯಾಂಡ್ಸ್ಕಂಬ್, ಮಾರ್ಕಸ್ ಸ್ಟಿಯೋನಿಸ್, ರಿಚರ್ಡ್ಸನ್, ಆಡಮ್ ಜಾಂಪಾ ಇವರುಗಳ ವಿಕೆಟ್ ಪಡೆದು ಆಸ್ಟ್ರೇಲಿಯಾದ ರನ್ ವೇಗಕ್ಕೆ ಕಡಿವಾಣ ಹಾಕಿದ್ದರು ಚಾಹಲ್. ಪೀಟರ್ ಹ್ಯಾಂಡ್ಸ್ಕಂಬ್ ಅವರು 58 ರನ್ಗಳನ್ನ ಹೊಡೆದು ಆಸೀಸ್ ರನ್ ಹೆಚ್ಚಿಸಲು ನೆರವಾದರು. ಭುವನೇಶ್ವರ್ ಕುಮಾರ್ ಮತ್ತು ಮೊಹಮ್ಮದ್ ಶಮಿ ತಲಾ 2 ವಿಕೆಟ್ ಪಡೆದರು. ಈ ಪಂದ್ಯ ಸೇರಿದಂತೆ ಒಟ್ಟು 35 ಪಂದ್ಯಗಳನ್ನ ಆಡಿರುವ ಚಾಹಲ್ 62 ವಿಕೆಟ್ಗಳನ್ನ ಪಡೆದಿದ್ದಾರೆ. 2018 ಫೆಬ್ರವರಿಯಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಪಂದ್ಯದಲ್ಲಿ 22 ರನ್ ನೀಡಿ 5 ವಿಕೆಟ್ ಪಡೆದಿದ್ದು ಇದುವರೆಗಿನ ಶ್ರೇಷ್ಠ ಸಾಧನೆಯಾಗಿತ್ತು. ಒಟ್ಟಾರೆ ಚಾಹಲ್ ಒಂದೇ ಒಂದು ಏಕದಿನ ಪಂದ್ಯದಲ್ಲಿ ಹಲವು ದಾಖಲೆಗಳನ್ನ ಉಡೀಸ್ ಮಾಡಿದ್ದಾರೆ. ಸ್ವತಃ ತನ್ನ ಕೋಚ್ ರವಿಶಾಸ್ತ್ರಿ ಅವರ ದಾಖಲೆಯನ್ನ ಉಡೀಸ್ ಮಾಡಿದ್ದು ಇಲ್ಲಿ ಗಮನಿಸಬೇಕಾದ ಸಂಗತಿ.